ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಜಿತ್ ಪವಾರ್ ಅಂತ್ಯಕ್ರಿಯೆ. ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟ ಅಜಿತ್ ಪವಾರ್ ಪತ್ನಿ, ತಾಯಿ ಮತ್ತು ಮಕ್ಕಳು. ಬಾರಾಮತಿಯ ವಿದ್ಯಾಪ್ರತಿಷ್ಠಾನ ಮೈದಾನದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು. ಅಜಿತ್ ಪವಾರ್ ಪುತ್ರರಾದ ಪಾರ್ಥ ಪವಾರ್, ಜೈ ಪವಾರ್ ಅಂತಿಮ ವಿಧಿವಿಧಾನ ನೆರವೇರಿಸಿದ್ರು. ಪತಿ ಅಜಿತ್ ಪಾರ್ಥಿವ ಶರೀರದ ಎದುರು ಪತ್ನಿ ಸುನೇತ್ರಾ ಗೋಳಾಡಿದ್ರು. ಪತಿ ಕಾಲಿಗೆ ನಮಸ್ಕರಿಸಿ ಪತ್ನಿ ಸುನೇತ್ರಾ ಕಣ್ಣೀರಿಟ್ರು. ಬಾರಾಮತಿ ವಿದ್ಯಾಪ್ರತಿಷ್ಠಾನ ಮೈದಾನದಲ್ಲಿ ಕಣ್ಣೀರ ಕೋಡಿಯ ನಡುವೆಯೇ ಅಂತ್ಯಕ್ರಿಯೆ ನಡೆಯಿತು. ಅಜಿತ್ ಪವಾರ್ ಅಂತ್ಯಕ್ರಿಯೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ನಿತಿನ್ ಗಡ್ಕರಿ, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ಡಿಸಿಎಂ ಏಕನಾಥ್ ಶಿಂದೆ, ಅಜಿತ್ ಪವಾರ್ ಚಿಕ್ಕಪ್ಪ ಶರದ್ ಪವಾರ್, ಸಹೋದರಿ ಸುಪ್ರಿಯಾ ಸುಳೆ ಸೇರಿದಂತೆ ಗಣ್ಯಾತಿ ಗಣ್ಯರು ಅಜಿತ್ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಸಾವಿರಾರು ಅಭಿಮಾನಿಗಳು ಕಂಬನಿಯ ವಿದಾಯ ಹೇಳಿದ್ರು. ಒಂದ್ ಕಡೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನಡೆಯುತ್ತಿದ್ರೆ ಮತ್ತೊಂದು ಕಡೆ ಡಿಜಿಸಿಎ ವಿಮಾನ ದುರಂತಕ್ಕೆ ಕಾರಣ ಏನು ಅಂತ ತನಿಖೆಗಿಳಿದಿತ್ತು. ದುರಂತ ನಡೆದ ಸ್ಥಳದಲ್ಲಿ ಡಿಜಿಸಿಎ ಅಧಿಕಾರಿಗಳು ಮತ್ತು ವಿಧಿವಿಜ್ಞಾನ ತಂಡದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಪ್ರಮುಖ ಸಾಕ್ಷ್ಯಗಳು ಸಂಗ್ರಹಿಸಿದ್ದಾರೆ. ಇದೀಗ ಪೂನಾ ಜಿಲ್ಲೆಯ ಬಾರಾಮತಿಯ ಏರ್ಪೋರ್ಟ್ನಲ್ಲಿ ಸ್ಫೋಟಗೊಂಡು ದುರಂತಕ್ಕೀಡಾದು ಭಾರೀ ಒಂದು ದುರಂತ ನಡೆದಿದೆ. ನಾವೀಗ ಈ ಸ್ಪಾಟ್ನಿಂದ ಪ್ರತ್ಯಕ್ಷ ಒಂದು ವರದಿಯನ್ನು ಕೊಡ್ತಾ ಇದ್ದೀವಿ. ಏನು ಈ ದುರಂತ ನಡೆದಿದೆ, ಈಗ ರಾತ್ರಿ ಆದರೂ ಕೂಡ ಇಲ್ಲಿ ಹಲವಾರು ಆಯಾಮಗಳಲ್ಲಿ ಒಂದು ತನಿಖೆಯನ್ನು ಮಾಡ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಸ್ಥಳದಲ್ಲಿ ಏನು DGCA ಒಂದು ತಂಡ ಇಲ್ಲಿ ಬೀಡುಬಿಟ್ಟು ಸಮಗ್ರವಾದ ತನಿಖೆಗೆ ಮುಂದಾಗಿದೆ. DGCA ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ನಾವು ಕರಿತೀವಿ. ಅಜಿತ್ ಪವಾರ್ ವಿಮಾನ ಪತನ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ. ಪೈಲಟ್ ಅಚಾತುರ್ಯವೋ, ತಾಂತ್ರಿಕ ದೋಷವೋ, ಹವಾಮಾನ ವೈಪರೀತ್ಯವೋ? ಅಜಿತ್ ಪವಾರ್ ವಿಮಾನ ಪತನದ ರಹಸ್ಯ ಕೆದಕುತ್ತಿರುವ DGCA. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಅಕಾಲಿಕ ಸಾವು ದೇಶದ ರಾಜಕೀಯ ವಲಯದಲ್ಲಿ ಆಘಾತ ಮೂಡಿಸಿದೆ. ವಿಮಾನ ಅಪಘಾತವೇ ಸಾವಿಗೆ ಕಾರಣ ಎಂದು ಹೇಳಲಾಗ್ತಿದೆ. ಹೀಗಿದ್ರೂ ಅಪಘಾತದ ಹಿಂದೆ ನಿಖರವಾಗಿ ಏನಾಯ್ತು ಎಂಬ ಪ್ರಶ್ನೆಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಇತ್ತ ಬಾರಾಮತಿಯಲ್ಲಿ ಕಣ್ಣೀರ ಕಡಲಲ್ಲೇ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಿದೆ. ಅಜಿತ್ ಪ್ರಯಾಣಿಸುತ್ತಿದ್ದ ಲಿಯರ್ ಜೆಟ್ 45 ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆ. ಬಾರಾಮತಿಯಲ್ಲಿ ಲ್ಯಾಂಡ್ ಆಗೋ ವೇಳೆ ದುರಂತಕ್ಕೀಡಾದ ಲಿಯರ್ ಜೆಟ್ 45 ವಿಮಾನದ ಬ್ಲಾಕ್ ಬಾಕ್ಸ್ ವಶಕ್ಕೆ ಪಡೆಯಲಾಗಿದೆ ಅಂತ ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ವಿಮಾನ ಹಾರಾಟಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯು ಈ ಬ್ಲಾಕ್ ಬಾಕ್ಸ್ನಲ್ಲಿ ಸಂಗ್ರಹವಾಗಿರುತ್ತೆ. ಹಾರಾಟದ ವೇಗ, ಹಾರುತ್ತಿರುವ ದಿಕ್ಕು, ಎತ್ತರ, ಹೀಗೆ ಪ್ರತಿ ವಿಚಾರವೂ ಬ್ಲಾಕ್ ಬಾಕ್ಸ್ನಲ್ಲಿ ದಾಖಲಾಗಿರುತ್ತೆ. ಇದರಿಂದಾಗಿ ಅಪಘಾತಗಳು ಸಂಭವಿಸಿದಾಗ ಕಾರಣ ಕಂಡುಕೊಳ್ಳಲು ಸಹಾಯವಾಗುತ್ತೆ. ಬ್ಲಾಕ್ ಬಾಕ್ಸ್ ಏನು ಅಂತ ನೋಡೋದಾದ್ರೆ ಇದೊಂದು ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಸಾಧನವಾಗಿದೆ. ವಿಮಾನ ಅಪಘಾತಗಳ ತನಿಖೆಗೆ ನೆರವಾಗಲು ಅಳವಡಿಸಲಾಗಿರುತ್ತೆ. ದುರಂತಕ್ಕೆ ನಿಖರವಾದ ಕಾರಣ ಕಂಡುಹಿಡಿಯಲು ಬ್ಲಾಕ್ ಬಾಕ್ಸ್ ನೆರವಾಗುತ್ತೆ. ವಿಮಾನ ಕೊನೆ ಕ್ಷಣದ ಮಾಹಿತಿ ಈ ಬ್ಲಾಕ್ ಬಾಕ್ಸ್ನಲ್ಲಿ ಸಂಗ್ರಹವಾಗಿರುತ್ತೆ. 1100 ಡಿಗ್ರಿ ಸೆಲ್ಸಿಯಸ್ ವರೆಗಿನ ಬೆಂಕಿಯುಂಡೆಗೂ ಜಗ್ಗಲ್ಲ ಬ್ಲಾಕ್ ಬಾಕ್ಸ್. ಸಮುದ್ರಕ್ಕೆ ಬಿದ್ದು 20,000 ಅಡಿಗೆ ವಿಮಾನ ಹೋದ್ರೂ ಕಪ್ಪು ಪೆಟ್ಟಿಗೆಗೆ ಹಾನಿಯಾಗಲ್ಲ. ಹೋ, ಅಜಿತ್ ವಿಮಾನ ಪೈಲಟ್ನ ಕೊನೆ ಕ್ಷಣದ ಮಾತು.
ಅಜಿತ್ ಪವಾರ್ ವಿಮಾನ ಪೈಲಟ್ನ ಕೊನೆ ಕ್ಷಣದ ಮಾತು ರೆಕಾರ್ಡ್ ಆಗಿದೆ. ವಿಮಾನ ಪತನಕ್ಕೂ ಮುನ್ನ ಮಾತನಾಡಿರೋ ಪೈಲಟ್ ಹೋ ಎಂದಿದ್ದಾರೆ. ಗಗನ್ ವ್ಯವಸ್ಥೆ ಹೊಂದಿಲ್ಲದಿರೋದೇ ವಿಮಾನ ಪತನಕ್ಕೆ ಕಾರಣವಾಯಿತಾ? ಅಜಿತ್ ಪವಾರ್ ದುರ್ಮರಣಕ್ಕೀಡಾದ ವಿಮಾನವು ಕೇವಲ 28 ದಿನಗಳ ಅಂತರದಲ್ಲಿ ಉಪಗ್ರಹ ಆಧಾರಿತ ಸುರಕ್ಷತಾ ವ್ಯವಸ್ಥೆ ಅಳವಡಿಸಿಕೊಂಡಿರುವುದರಿಂದ ತಪ್ಪಿಸಿಕೊಂಡಿದೆ ಎಂಬ ಚರ್ಚೆಯೂ ನಡೆಯುತ್ತಿದೆ. ಅಸ್ಪಷ್ಟ ಗೋಚರತೆಯ ಸನ್ನಿವೇಶದಲ್ಲಿ ಉಪಗ್ರಹ ಆಧಾರಿತ ಸುರಕ್ಷತಾ ವ್ಯವಸ್ಥೆ ನೀಡುವ ಸೌಕರ್ಯವನ್ನ ಗಗನ್ ಎಂಬ ಯೋಜನೆಯನ್ನ ಭಾರತ ಸರ್ಕಾರ ಜಾರಿಗೆ ತಂದಿದೆ. ಇದನ್ನ ಕಡ್ಡಾಯಗೊಳಿಸುವ ಕೇವಲ 28 ದಿನಗಳ ಮೊದಲು ದುರಂತಕ್ಕೀಡಾದ ವಿಮಾನ ಭಾರತದಲ್ಲಿ ನೋಂದಣಿಯಾಗಿದೆ. ಹೀಗಾಗಿನೇ ಪ್ರತಿಕೂಲ ಸಂದರ್ಭದಲ್ಲಿ ಇದರ ನೆರವು ಸಿಗದಂತಾಗಿದೆ ಅಂತ ವಿಶ್ಲೇಷಿಸಲಾಗುತ್ತಿದೆ. ಅಜಿತ್ ಪವಾರ್ ದುರಂತ ಅಂತ್ಯಕ್ಕೀಡಾದ ವಿಮಾನ ಪತನದ ರಹಸ್ಯ ಬಯಲಾಗಿದೆ. 16 ವರ್ಷ ಹಳೆಯದಾದ ಲಿಯರ್ ಜೆಟ್ ಭಾರತದ ಗಗನ್ ಎಂಬ ಸುರಕ್ಷತಾ ಸಾಧನ ಹೊಂದಿರಲಿಲ್ಲ ಎನ್ನಲಾಗಿದೆ. ಈ ಕುರಿತು ತನಿಖೆಯಲ್ಲಿ ಇನ್ನಷ್ಟು ಸ್ಪಷ್ಟವಾಗಬೇಕಿದೆ. ಪ್ರಾಥಮಿಕ ತನಿಖೆಯಲ್ಲಿ ಈ ವಿಮಾನಕ್ಕೆ ಗಗನ್ನ ಸುರಕ್ಷತೆ ಇರಲಿಲ್ಲ ಎಂದೆನ್ನಲಾಗ್ತಿದೆ. ಇದು ಕಾನೂನು ರೀತಿಯಲ್ಲಿ ತಪ್ಪಲ್ಲದಿದ್ರೂ ತಂತ್ರಜ್ಞಾನ ದೃಷ್ಟಿಯಲ್ಲಿ ಔಟ್ಡೇಟೆಡ್ ಎಂದೇ ಹೇಳಲಾಗಿದೆ. ವಿಮಾನ ದುರಂತದಲ್ಲಿ ಅಸುನೀಗಿದ 66 ವರ್ಷದ ಅಜಿತ್ ಅವರು ಬಿಜೆಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದರು. ಅವರ ಅಕಾಲಿಕ ನಿಧನವು ಸರ್ಕಾರಕ್ಕೆ ಆಘಾತ ಹಾಗೂ ಎನ್ಸಿಪಿ ಭವಿಷ್ಯದ ಕುರಿತು ಅನಿಶ್ಚಿತತೆ ಹುಟ್ಟುಹಾಕಿದೆ. ಇನ್ನು ವಿಮಾನ ಪತನವು ಅಪಘಾತವಾಗಿದ್ದು ಅದನ್ನು ರಾಜಕೀಯಗೊಳಿಸಬೇಡಿ ಅಂತ ಅಜಿತ್ ಅವರ ಸಂಬಂಧಿ ಶರದ್ ಪವಾರ್ ಮನವಿ ಮಾಡಿಕೊಂಡಿದ್ದಾರೆ. ಅಶೋಕ್ ಎಡಳ್ಳಿ, ಟಿವಿ9, ಬಾರಾಮತಿ, ಮಹಾರಾಷ್ಟ್ರ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.